ಖಮೇನಿ ಹತ್ಯೆಗೆ ಭಾರತ ಮೌನವನ್ನು ವಹಿಸಿದೆ. ಈ ವಿಚಾರವಾಗಿ ಕೇಂದ್ರದ ವಿದೇಶಾಂಗ ನೀತಿಯ ವಿರುದ್ಧ ಖಂಡನೆಯ ಮಾತುಗಳನ್ನಾಡಿದ್ದಾರೆ ಸೋನಿಯಾ ಗಾಂಧಿ. ನಿಜಕ್ಕೂ ಕೂಡ ಏನು ಖಮೇನಿಯ ಸಾವಿನ ವಿಚಾರವಾಗಿ ಸಾಕಷ್ಟು ಕಡೆ ಚರ್ಚೆ ಆಗ್ತಾ ಇದೆ. ಭಾರತ ಕೂಡ ಮೌನವನ್ನು ವಹಿಸಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರದ ವಿದೇಶಾಂಗ ನೀತಿಯ ಬಗ್ಗೆ ಅದನ್ನು ಖಂಡಿಸಿ ಸೋನಿಯಾ ಅವರು ಮಾತನಾಡ್ತಾ ಇದ್ದಾರೆ. ಪತ್ರಿಕೆ ಒಂದರಲ್ಲಿ ಸೋನಿಯಾ ಸುದೀರ್ಘ ಲೇಖನವನ್ನು ಬರೆದಿದ್ದಾರೆ. ಭಾರತದ ಮೌನವನ್ನು ಪ್ರಶ್ನೆ ಮಾಡಿದ್ದಾರೆ ಸೋನಿಯಾ ಗಾಂಧಿ. ಯಾಕೆ ಈ ಮೌನ ಅಂತ ಹೇಳಿ ಮೋದಿ ಸರ್ಕಾರ ತಟಸ್ಥ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ. ಈ ಧೋರಣೆ ಸರಿಯಲ್ಲ. ಕೇಂದ್ರ ಸರ್ಕಾರದ ಘಟನೆ ಬಗ್ಗೆ ಮೌನ ತಾಳಿದೆ ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮುಂದಿನ ಸಂಸತ್ ಅಧಿವೇಶನದಲ್ಲಿ ಸಮಗ್ರ ಚರ್ಚೆಯನ್ನು ಮಾಡಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಪತ್ರಿಕೆಗೆ ಬರೆದಂತಹ ಒಂದು ಲೇಖನದಲ್ಲಿ ಸೋನಿಯಾ ಗಾಂಧಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಭಾರತದ ವಿದೇಶಾಂಗ ನೀತಿ ಏನಿದೆ ಅದರ ಬಗ್ಗೆ ಪ್ರಶ್ನಾತೀರ್ಥವಾದಂತಹ ಚಿಹ್ನೆಯನ್ನು ಕೂಡ ಹಾಕಿ ಮಾತನಾಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಸೋನಿಯಾ ಗಾಂಧಿ. UAE ಮೇಲಿನ ಇರಾನ್ ದಾಳಿ ಮಾತ್ರ ಖಂಡನೆಗೆ ಸರಿಯಲ್ಲ, ಬೇರೆ ವಿಚಾರಗಳನ್ನು ಕೂಡ ಮಾತನಾಡಬೇಕಲ್ಲ. ಮಧ್ಯಪ್ರಾಚ್ಯದ ಬಿಕ್ಕಟ್ಟಿನ ಸಮಗ್ರ ಚಿತ್ರಣದ ಬಗ್ಗೆ ಕೂಡ ಪ್ರಸ್ತಾಪಿಸಬೇಕು ಅವರು ಹೇಳ್ತಾ ಇರುವಂಥದ್ದು. ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಸೋನಿಯಾ ಗಾಂಧಿ. ಖಮೇನಿ ಹತ್ಯೆ ಏನಿದೆ ಅದು ನಿಜಕ್ಕೂ ಕೂಡ ಮಾತಾಡಬೇಕಾಗಿತ್ತು. ಅದರ ಬಗ್ಗೆ ಏನಾದರೂ ಒಂದು ವಿಚಾರವನ್ನು ಎತ್ಕೋಬೇಕಾಗಿತ್ತು ಇವರು. ಆದರೆ ಕೇಂದ್ರ ಸರ್ಕಾರ, ಮೋದಿಯ ಸರ್ಕಾರ, BJPಯ ಸರ್ಕಾರ ಯಾಕೆ ಮೌನವನ್ನು ವಹಿಸಿದೆ? ಇದು ಸರಿಯಲ್ಲ. ಕೇಂದ್ರ ಸರ್ಕಾರದ ವಿದೇಶಾಂಗ ನೀತಿ ಏನಿದೆ ಇದು ಖಂಡನೀಯವಾಗಿದೆ. ಅದನ್ನು ಖಂಡಿಸ್ತಾ ಇದ್ದಾರೆ. ಯಾಕಂದರೆ ಮಧ್ಯಪ್ರಾಚ್ಯದಲ್ಲಿ ಏನೇನು ಆಗ್ತಾ ಇದೆ, ಕೆಲವೊಂದು ದೇಶಗಳು ನಲಿದು ಹೋಗ್ತಾ ಇವೆ. ಅಲ್ಲಿನ ಯುದ್ಧದ ವಾತಾವರಣ, ಭೀಕರತೆ ಎಲ್ಲದರ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಭಾರತದ ಜೊತೆ ಇರುವಂತಹ ಕೆಲವೊಂದು ಹೊಂದಾಣಿಕೆಗಳು, ಒಪ್ಪಂದಗಳು, ವ್ಯಾಪಾರಗಳು, ವಿಮಾನಯಾನಗಳು, ಹಾರಾಟಗಳು ಇವೆಲ್ಲದರ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಹೀಗಾಗಿ ಇದ್ರ ಬಗ್ಗೆ ಮಾತನಾಡಬೇಕಾಗಿತ್ತು. ಒಂದು ಪತ್ರಿಕೆಯಲ್ಲಿ ಸುದೀರ್ಘವಾಗಿ ಒಂದು ಲೇಖನವನ್ನು ಬರೆದಿದ್ದಾರೆ. ಅವರ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಸೋನಿಯಾ ಗಾಂಧಿಯವರು. ಇದು ಸರಿಯಲ್ಲ. ಒಂದು ರೀತಿಯಾಗಿ ಇದು ನೇರವಾಗಿ ಮೋದಿಯವರಿಗೆ, ಮೋದಿ ಸರ್ಕಾರಕ್ಕೆ ಹೇಳಿದ್ದಾರೆ. ಇವರು ಮಾತನಾಡಬೇಕು ಇದ್ರ ಬಗ್ಗೆ. ಭಾರತ ಯಾಕೆ ಮೌನವಾಗಿದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೋದಿ ಸರ್ಕಾರ ಏನೂ ಕೂಡ ನಿರ್ಧಾರ ತಗೊಂಡಿಲ್ಲ, ತಟಸ್ಥವಾಗಿದೆ. ಈ ತಟಸ್ಥ ಧೋರಣೆ ಏನಿದೆ ಅದು ಸರಿಯಲ್ಲ. ಕೇಂದ್ರ ಸರ್ಕಾರ ಘಟನೆ ಬಗ್ಗೆ ಮಾತನಾಡಬೇಕು, ಮೌನ ತಾಳಲೇಬಾರದು. ಯಾಕಂದರೆ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಸಂಸತ್ನಲ್ಲಿ ಏನು ಅಧಿವೇಶನ ಆಗುತ್ತೆ ಅದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗಬೇಕು ಅಂತ ಹೇಳಿ ಒತ್ತಾಯ ಕೂಡ ಮಾಡಿದ್ದಾರೆ. ಒಂದು ಪತ್ರಿಕೆಗೆ ಲೇಖನವನ್ನು ಬರೆದಿದ್ರು ಅವರು. ಅದರಲ್ಲಿ ತಮ್ಮ ಅಭಿಪ್ರಾಯವನ್ನು ಎಲ್ಲವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರದವರು ತಮ್ಮ ಪ್ರಶ್ನೆಗಳು ಏನೇನಿದೆ ಅದೆಲ್ಲವನ್ನು ಮಾತಾಡಿ ವಾಗ್ದಾಳಿಯನ್ನು ನಡೆಸಿರುವಂಥದ್ದು ಕೇಂದ್ರ ಸಚಿವ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.